ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಏನೇನು ರಿವ್ಯೂ ಆಗುತ್ತೆ ಇವತ್ತು? ಇವತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಡಿಪಾರ್ಟ್ಮೆಂಟ್ಗಳದ ಹಾಗೆ ನಮ್ಮ ಕಾಮಗಾರಿಗಳೆಲ್ಲ ನಡೀತಿರ್ತೀವಿ. ಸೊ ಅವುಗಳದ್ದೆಲ್ಲ ಪ್ರಗತಿ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ. ಸರ್, ಅದೇ ಈಗ ಪ್ರತಿ ವರ್ಷ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಬರ್ತಾ ಇತ್ತು ಮಹಾನಗರ ಪಾಲಿಕೆಗೆ. ಇದರಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬಂದಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಅದು ಏನಾದರೂ ಮತ್ತೆ ಕೊಡುವಂಥದ್ದು ವಿಶೇಷ? ಯಾವ 100 ಕೋಟಿ ಬರ್ತಿತ್ತು, ಯಾವ ಇದರೊಳಗೆ ನನಗೆ ಗೊತ್ತಿಲ್ಲ ಅದರ ಮಾಹಿತಿ. ಎಲೆಕ್ಟೆಡ್ ಬಾಡಿ ಇದ್ದರೆ ಯೂಶ್ವಲಿ ಮಹಾನಗರ ಪಾಲಿಕೆಗಳಿಗೆ ಸೆಂಟ್ರಿಂದನೂ ಹಣ ಬರುತ್ತೆ, ಸ್ಟೇಟಿಂದನೂ ಹಣ ಬರುತ್ತೆ. ಸೊ ಅವೆರಡು ಇದ್ದೇ ಇರುತ್ತೆ. ಎಲ್ಲಿ ಎಲೆಕ್ಟೆಡ್ ಬಾಡೀಸ್ ಇರಲ್ಲ ಅಲ್ಲಿ ಹಣ ಕಮ್ಮಿ ಬರೋದಿಲ್ಲ. ಪ್ರತಿ ಬಾರಿ 100 ಕೋಟಿ ರೂಪಾಯಿ ಅನುದಾನ ಪ್ರತಿ ವರ್ಷ ಬರ್ತಾ ಇತ್ತು, ವಿಶೇಷ ಅನುದಾನ ಅಂತ ಕೊಡ್ತಾ ಇದ್ರು. ಹೌದಾ? ಬೆಳಗಾವಿ ಮಹಾನಗರ ಪಾಲಿಕೆಗೆ ಅದರಿಂದ ಅಭಿವೃದ್ಧಿ ಕೆಲಸ ಈ ಬಾರಿ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ವಿಶೇಷ ಅನುದಾನ ಯಾವುದರಿಂದ ಬರ್ತದೆ? ರಾಜ್ಯ ಸರ್ಕಾರದ? ರಾಜ್ಯ ಸರ್ಕಾರ. ಹೌದು, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳ್ತೀನಿ ಯಾವುದು ಅಂತ. ಸರ್, ಈಗ ಅದೇ ರಾಜಕೀಯ ವಿಚಾರ ಬಂದರೆ ತಂದೆಯವರು ಈ ಸಕ್ರಿಯ ರಾಜಕಾರಣದಿಂದ, ಅಂದರೆ ಈ ಏನು ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ ಅನ್ನೋ ಮಾತು. ಈಗ ಅದೇನು ಹೊಸದಾಗ ಅವ್ರು ಹೇಳಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಾದ್ರೇ ಅವ್ರು ಹೇಳಿದರು, ನಾನು ಮುಂದೆ 2028 ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಯಾರು ದುರ್ಬಲರಿರ್ತಾರೆ, ಶೋಷಿತ ವರ್ಗದಲ್ಲಿರ್ತಾರೆ, ಅವ್ರ ಪರವಾಗಿ ದನಿ ಇರ್ತವಂಥ ಕೆಲಸ ಮಾಡ್ತೀನಿ ಅಂತ ಅವರು ಆಗಲೇ ಕೂಡ ಹೇಳಿದರು. ಅವ್ರಿಗೆ ಮತ್ತೆ ಅದನ್ನೇ ಇನ್ನೊಂದ್ಸರಿ ಹೇಳಿದಾರೆ ಅಷ್ಟೇ. ಇಲ್ಲ, ಮಾಸ್ ಲೀಡರ್ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋ ಮಾತಿದೆ ರಾಜ್ಯ ರಾಜಕಾರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಖಂಡಿತ ಪ್ರಚಾರ ಮಾಡೇ ಮಾಡ್ತಾರೆ, ಆದರೆ ಅದಕ್ಕೆ ಚುನಾವಣೆ ನಿಂತ್ಕೊಳ್ಳೇಬೇಕು ಅಂತೇನಿಲ್ಲ. ರಾಜ್ಯಾದ್ಯಂತ ಖಂಡಿತ ಅವ್ರು ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಂದಿನ ಚುನಾವಣೆಯಲ್ಲಿ. ಇವತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಈಗ ಡಿಪಾರ್ಟ್ಮೆಂಟ್ಗಳದ ಹಾಗೆ ನಮ್ಮ ಕಾಮಗಾರಿಗಳೆಲ್ಲ ನಡೀತಿರ್ತೀವಿ. ಸೊ ಅವುಗಳದ್ದೆಲ್ಲ ಪ್ರಗತಿ ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ. ಸರ್, ಅದೇ ಈಗ ಪ್ರತಿ ವರ್ಷ 100 ಕೋಟಿ ರೂಪಾಯಿ ವಿಶೇಷ ಅನುದಾನ ಬರ್ತಾ ಇತ್ತು ಮಹಾನಗರ ಪಾಲಿಕೆಗೆ. ಇದರಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬಂದಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಅದು ಏನಾದರೂ ಮತ್ತೆ ಕೊಡುವಂಥದ್ದು ವಿಶೇಷ? ಯಾವ 100 ಕೋಟಿ ಬರ್ತಿತ್ತು, ಯಾವ ಇದರೊಳಗೆ ನನಗೆ ಗೊತ್ತಿಲ್ಲ ಅದರ ಮಾಹಿತಿ. ಎಲೆಕ್ಟೆಡ್ ಬಾಡಿ ಇದ್ದರೆ ಯೂಶ್ವಲಿ ಮಹಾನಗರ ಪಾಲಿಕೆಗಳಿಗೆ ಸೆಂಟ್ರಿಂದನೂ ಹಣ ಬರುತ್ತೆ, ಸ್ಟೇಟಿಂದನೂ ಹಣ ಬರುತ್ತೆ. ಸೊ ಅವೆರಡು ಇದ್ದೇ ಇರುತ್ತೆ. ಎಲ್ಲಿ ಎಲೆಕ್ಟೆಡ್ ಬಾಡೀಸ್ ಇರಲ್ಲ ಅಲ್ಲಿ ಹಣ ಕಮ್ಮಿ ಬರೋದಿಲ್ಲ. ಪ್ರತಿ ಬಾರಿ 100 ಕೋಟಿ ರೂಪಾಯಿ ಅನುದಾನ ಪ್ರತಿ ವರ್ಷ ಬರ್ತಾ ಇತ್ತು, ವಿಶೇಷ ಅನುದಾನ ಅಂತ ಕೊಡ್ತಾ ಇದ್ರು. ಹೌದಾ? ಬೆಳಗಾವಿ ಮಹಾನಗರ ಪಾಲಿಕೆಗೆ ಅದರಿಂದ ಅಭಿವೃದ್ಧಿ ಕೆಲಸ ಈ ಬಾರಿ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ವಿಶೇಷ ಅನುದಾನ ಯಾವುದರಿಂದ ಬರ್ತದೆ? ರಾಜ್ಯ ಸರ್ಕಾರದ? ರಾಜ್ಯ ಸರ್ಕಾರ. ಹೌದು, ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಕೇಳ್ತೀನಿ ಯಾವುದು ಅಂತ. ಸರ್, ಈಗ ಅದೇ ರಾಜಕೀಯ ವಿಚಾರ ಬಂದರೆ ತಂದೆಯವರು ಈ ಸಕ್ರಿಯ ರಾಜಕಾರಣದಿಂದ, ಅಂದರೆ ಈ ಏನು ಚುನಾವಣಾ ರಾಜಕಾರಣದಿಂದ ನಾನು ಹಿಂದೆ ಸರಿತೀನಿ ಅನ್ನೋ ಮಾತು. ಈಗ ಅದೇನು ಹೊಸದಾಗ ಅವ್ರು ಹೇಳಿಲ್ಲ. ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕಾದ್ರೇ ಅವ್ರು ಹೇಳಿದರು, ನಾನು ಮುಂದೆ 2028 ಚುನಾವಣೆಯಲ್ಲಿ ನಿಂತ್ಕೊಳ್ಳಲ್ಲ, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಯಾರು ದುರ್ಬಲರಿರ್ತಾರೆ, ಶೋಷಿತ ವರ್ಗದಲ್ಲಿರ್ತಾರೆ, ಅವ್ರ ಪರವಾಗಿ ದನಿ ಇರ್ತವಂಥ ಕೆಲಸ ಮಾಡ್ತೀನಿ ಅಂತ ಅವರು ಆಗಲೇ ಕೂಡ ಹೇಳಿದರು. ಅವ್ರಿಗೆ ಮತ್ತೆ ಅದನ್ನೇ ಇನ್ನೊಂದ್ಸರಿ ಹೇಳಿದಾರೆ ಅಷ್ಟೇ. ಇಲ್ಲ, ಮಾಸ್ ಲೀಡರ್ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ಅನ್ನೋ ಮಾತಿದೆ ರಾಜ್ಯ ರಾಜಕಾರಣದಲ್ಲಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಖಂಡಿತ ಪ್ರಚಾರ ಮಾಡೇ ಮಾಡ್ತಾರೆ, ಆದರೆ ಅದಕ್ಕೆ ಚುನಾವಣೆ ನಿಂತ್ಕೊಳ್ಳೇಬೇಕು ಅಂತೇನಿಲ್ಲ. ರಾಜ್ಯಾದ್ಯಂತ ಖಂಡಿತ ಅವ್ರು ಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಂದಿನ ಚುನಾವಣೆಯಲ್ಲಿ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.